Okay. So here we should make the child understand his talents and his uniqueness. Okay. ಇಲ್ದಿರೋದೆಲ್ಲ ಆಸೆ ಪಡೋದು ಅಲ್ಲ. ಇರೋದ್ನ ಅವನ್ಗೆ ಗುಡ್ಸಿ ರೆಕಗ್ನೈಸ್ ಮಾಡಿಸಿ ಅದನ್ನ ಡೆವಲಪ್ ಮಾಡಿಸ್ಬೇಕು. ಸೊ ನೀಟಾಗಿ ಕೂತ್ಕೊಂಡು ಹೇಳ್ಬೇಕು ಅವ್ರಿಗೆ. ಮೇ ಬಿ ಸಮ್ ಟೈಮ್ ಸಮ್ ಚಿಲ್ಡ್ರನ್ ವಿಲ್ ಟೇಕ್ ಲಿಟಲ್ ಟೈಮ್, ಬಟ್ ನೀವು ನಿಧಾನವಾಗಿ ಟ್ರೈ ಮಾಡಿ. ಅಂಡ್ ಅದಕ್ಕೆ ಹೇಳೋದು, ಈ ವಯಸ್ಸಲ್ಲೇ ಅಟ್ ದಿಸ್ ಏಜ್ ಓನ್ಲಿ ಇಫ್ ಯು ಟೆಲ್ ದೇ ವಿಲ್ ಲಿಸನ್. But after certain years, if you tell them, they will really not listen to you. So this is the correct age, 0 to 6 years. This is the right age to mold them in whatever best way we want. ಅದೇನೋ ಕನ್ನಡ ಪ್ರಾವರ್ಬ್ ಇಸ್ ದೇರ್ ನೋ, ಗಿಡವಾಗಿ ಬಗ್ಗದೆ ಮರವಾಗಿ ಬಗ್ಗಿತೆ. ಮರವಾಗಿ ಬಗ್ಗಿತೆ. ಒಂದ್ ಚಿಕ್ಕ ಗಿಡದಲ್ಲೇ ನಾವು ಬಗ್ಸಕ್ ಆಗ್ಲಿಲ್ಲ ಅಂದ್ರೆ ದೊಡ್ಡ ಮರ ಆದ್ಮೇಲೆ ಬಗ್ಸಕ್ ಆಗತ್ತಾ? ನೋ. ಸೊ ಹ್ಯಾವ್ ಪೇಷನ್ಸ್. ಎಸ್ಟರ್ಡೇ ಸುಪ್ರಿಯಾ ವಾಸ್ ಟೆಲ್ಲಿಂಗ್ ಮೈ ಚೈಲ್ಡ್ ಡಸಂಟ್ ಲಿಸನ್ ಅಟ್ ಆಲ್ ಅಂತ. ಅದನ್ನ ಮೈಂಡ್ ಅಲ್ಲಿ ತೆಗ್ದುಬಿಡಿ. ನೋ, ಟೇಕ್ ಇಟ್ ಔಟ್. ಕೀಪ್ ಟೆಲ್ಲಿಂಗ್. ಡೋಂಟ್ ಲೂಸ್ ಪೇಷನ್ಸ್. ಕೀಪ್ ಟೆಲ್ಲಿಂಗ್. ದ ಚೈಲ್ಡ್ ವಿಲ್ ಲಿಸನ್ ಒನ್ ಫೈನ್ ಡೇ. ಅಥವಾ ಆ ಮಗು ಹಿಂಗ್ ಅನ್ಕೊಂಡು ಓಡಾಡ್ಕೊಂಡೆ ನಿಮ್ ಎಲ್ಲಾ ಪಾಸಿಟಿವ್ ಮಾತುಗಳು ಮೈಂಡ್ ಅಲ್ಲಿ ಮನ್ಸಲ್ಲಿ ಸ್ಟೋರ್ ಮಾಡ್ಕೋತಾ ಇರತ್ತೆ. ಒನ್ ಫೈನ್ ಡೇ ಇಟ್ ವಿಲ್ ಎಕ್ಸಿಬಿಟ್ ಆಲ್ ದ ಪಾಸಿಟಿವ್ ಒನ್ಸ್. ಬಟ್ ನೀವ್ ಹೇಳ್ತಾ ಅದ್ ಮಾತ್ ಕೇಳಲ್ಲ, ಅದು ಮಾತ್ ಕೇಳಲ್ಲ ಅಂತ ನೆಗೆಟಿವ್ ಹೇಳ್ತಾ ಇದ್ರೆ ಅದು ಫುಲ್ ತಲೆಯಲ್ಲಿ ತುಂಬಿಸ್ಕೊಳತ್ತೆ. ಡೋಂಟ್ ಡೂ ದಟ್. ಅವಳು ಕೇಳ್ದಿರಾನೆ ಆಗೋಗ್ಬಿಡ್ತಾಳೆ ಮ್ಯಾಮ್. ಆಗ ಆಗಲ್ಲ. ನೀವ್ ಹೇಳೋದ್ ಹೇಳ್ತಾ ಇರಿ. Surely one day your child will change. Have confidence. Okay. Trust the child. Okay. So atara. Then a sense of belonging to family. Yavaglu id nandu. These toys are mine. I need to take care of it. It is valuable. And this is my father. This is my mother. This is my grandma. ಆ ಒಂದು ಬಿಲಾಂಗಿಂಗ್ ಬರ್ಬೇಕು. ಅವಾಗ್ಲೇ ಬಾಂಡ್ ಕ್ರಿಯೇಟ್ ಆಗತ್ತೆ. ಅದೇ ಇಲ್ಲ ಅಂದ್ರೆ there is no use of being in a family. ಅದೇ ತರ they should love the community. They should love their culture. Then how to look after and take care of yourself. ಅವ್ರನ್ನ ಅವರೇ ಹೇಗೆ ಕೇರ್ ತಗೋಬೇಕು, ಇದು ಕೂಡ ನಾವು ನಿಧಾನವಾಗಿ ಹೇಳ್ಕೊಡ್ತಾ ಇರ್ಬೇಕು. That is what we'll be teaching in practical life activities. Do this activity, wash your hands, clean your face, ಅಥವಾ pouring, sweeping, swabbing, ಎಲ್ಲ ಆಕ್ಟಿವಿಟೀಸ್ ಹೇಳ್ಕೊಡ್ತೀವಲ್ವಾ. ಹೌ ದೇ ಶುಡ್ ಪುಟ್ ದೇರ್ ಲೇಸ್, ಕೇರ್ ಫಾರ್ ಒನ್ ಸೆಲ್ಫ್, ಕೇರ್ ಫಾರ್ ಎನ್ವೈರನ್ಮೆಂಟ್, ಗ್ರೇಸ್ ಅಂಡ್ ಕರ್ಟಸಿ, ಮೂವ್ಮೆಂಟ್, all these things we are teaching them to develop into a better and the best human beings. Then behaving in the acceptable ways and controlling your own behavior. We should always keep telling them. We should always keep telling them this is the best behavior. ಹಿಂಗೆ ಮಾಡ್ಬೇಕು, ಎಲ್ಲೆಲ್ಲಿ ಹೆಂಗೆ ಬಿಹೇವ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ಬೇಕು. ಲೈಕ್ ಎಕ್ಸಾಂಪಲ್, you all know when we enter into the temple, immediately we are silent. Okay, we'll try to keep our mobile silent, and we don't laugh loudly, we don't crack jokes inside this temple. ದೇವ್ರು ಬಂದ ತಕ್ಷಣ ಸೈಲೆಂಟ್ ಆಗಿ ಪ್ರೇ ಮಾಡ್ತೀವಿ, ಮೆಡಿಟೇಟ್ ಮಾಡ್ತೀವಿ, ಆಚೆ ಬರ್ತೀವಿ. ಫೋನ್ ಬಂದ್ರು ಆಮೇಲೆ ಮಾತಾಡ್ತೀನಿ ಅಂತೀವಿ ಅಥವಾ ಸ್ವಿಚ್ ಆಫ್ ಮಾಡ್ಬಿಡ್ತೀವಿ. ರೈಟ್? Yes, ma'am. Now let us take a beach or a park. ಅಲ್ಲಿ ಹೋಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಲ್ಲ. ವಿ ಲಾಫ್, ವಿ ಶೌಟ್, ವಿ ಎಂಜಾಯ್. ಬೀಚ್ ಅಲ್ಲಿ ಯು ಶೌಟ್, ಯು ಲಾಫ್, ಯು ಎಂಜಾಯ್ is acceptable. In temple, shouting, laughing, cracking jokes is not acceptable. So here it is a controlled behavior. You need to control your behavior. You need to act according to that situation and that environment. ಎಲ್ಲ ಕಡೆ ನಾನು ಹೀಗೆ ಅಂತ ಹೇಳಿದ್ರೆ people will throw us out of the society, and that we should tell them. ಚಿಕ್ಕ ಮಕ್ಳಿಗೆ ಹೆಂಗೆ ಅಂದ್ರೆ, ಒಂದು ನೋಡು ಮಗ್ನೆ, ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಸೈಲೆಂಟ್ ಆಗಿರ್ಬೇಕು, ಸ್ವಾಮಿ ಪ್ರೇ ಮಾಡು. ದೆನ್ ಹೋಟೆಲ್ ಅಲ್ಲಿ ಹೋಗ್ತಾ ಇದೀವಿ, ನೀಟಾಗಿ ಕುತ್ಕೋ, ನೀಟಾಗಿ ತಿನ್ಬೇಕು ಅಂತ. ಮಕ್ಕಳನ್ನ
ಆ ಮೇಲ್ ಕೂಡ್ಸ್ಬಿಟ್ಟು ಆ ಮಗು ಸ್ಪೂನ್ಗಳು ಹೇಳಿ, ಚಾಕುಗಳು ಹೇಳಿ, ಅಲ್ಲಿ ಇಟ್ಟಿರೋ ನ್ಯಾಪ್ಕಿನ್ಸ್ ಎಳಿಯೋದು, ಕಚ್ಚಿ ಪಿಚ್ಚಿ ಮಾಡೋದು. ಸೊ ದೇಲ್ ಬಿ ಡರ್ಟಿಂಗ್ ದ ಪ್ಲೇಸ್. ಅದ್ ಮಾಡಬಾರ್ದು. ಶುಡ್ ನಾಟ್ ವೇರ್ ಎವರ್ ಇಟ್ ಇಸ್. ಆದಷ್ಟು ಶುಡ್ ಟ್ರೈ ಟು ಕಂಟ್ರೋಲ್ ದ ಚೈಲ್ಡ್. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಮಗುನ ಬೇರೆಯವ್ರ ಮನೆ ಕರ್ಕೊಂಡು ಹೋದಾಗ ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅವ್ರ ಮನೆ ನೀಟಾಗಿ ಇಟ್ಕೊಂಡಿರ್ತಾರೆ, ಸೋಫಾ ಮೇಲೆ ಜಂಪ್ ಮಾಡೋದು, ಆ ಬಟ್ಟೆ ಎಲ್ಲ ಎಳಿಯೋದು, ಎಲ್ಲಿ ನೋಡಿದ್ರೆ ಆ ಟಾಯ್ಸ್ ಇಟ್ರೆ ಹೋಗಿ ಹೋಗಿ ತಗೊಂಡ್ ಬಂದ್ಬಿಡೋದು. ಹೌದು ಮ್ಯಾಮ್, ಹೌದು. ಸೊ ಆಮೇಲೆ ಊಟನೇ ಮಾಡಿಲ್ಲ ತರ, ಆಕ್ಚುಲಿ ಇದು ಗೊತ್ತಿಲ್ಲ, ಸುಮಾರು ಮಕ್ಳು ಮಾಡ್ತಾರೆ. ಚಿಪ್ಸ್ ಅದು ಇದು ಕೊಟ್ರೆ ಊಟನೇ ಮಾಡಿಲ್ಲ ತರ ಮಾಡ್ತಾರೆ. ಬಟ್ ವಿ ಅಡಲ್ಟ್ಸ್ ಅಂಡರ್ಸ್ಟ್ಯಾಂಡ್ ದಟ್, ವಿ ಅಂಡರ್ಸ್ಟ್ಯಾಂಡ್. ಬಟ್ ಸ್ಟಿಲ್ ಆಸ್ ಪೇರೆಂಟ್ಸ್ ವಿ ಶುಡ್ ಟ್ರೈನ್ ದೆಮ್ ದಟ್ ದೇ ಶುಡ್ ನಾಟ್ ಡೂ ಸಚ್ ಥಿಂಗ್ಸ್. ಯಾರಾದ್ರೂ ಮನೆಗೆ ಹೋದ್ರೆ ಸೈಲೆಂಟ್ ಆಗಿ ಕೂತ್ಕೋ, ನಿನ್ಗಿಷ್ಟ ಬಂದಂಗೆ ಆಡ್ಬಾರ್ದು, ಎಗರಬಾರ್ದು, ಸೋಫಾನ ಡರ್ಟಿ ಮಾಡಬಾರ್ದು. ದೀಸ್ ಥಿಂಗ್ಸ್ ಆಲ್ ವಿ ಶುಡ್ ಕೀಪ್ ಟೀಚಿಂಗ್ ದೆಮ್. ಓಕೆ, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, second. Now next one is support required by children to fulfill learning needs during early years. Adults who help them to stay safe and healthy. ಮಕ್ಕಳಿಗೆ ದೊಡ್ಡವರು, ಅಡಲ್ಟ್ಸ್ ಅನ್ನೋರು, they should always help these children to stay safe and healthy. So ಅಪ್ಪ ಅಮ್ಮ at home, teachers in school, neighbors, ಇವರೆಲ್ಲಾನು ಆ ಮಕ್ಕಳನ್ನ ತುಂಬಾ ಸೇಫ್ ಆಗಿ ನೋಡ್ಕೋಬೇಕು. ಓಕೆ, ಅಂಡ್ ಸ್ಪೆಷಲಿ ಮದರ್ಸ್ ಶುಡ್ ಗಿವ್ ಗುಡ್ ಹೆಲ್ದಿ ಫುಡ್ ಫಾರ್ ದ ಚಿಲ್ಡ್ರನ್. ನ್ಯೂಟ್ರಿಷಿಯಸ್ ಫುಡ್ ಕೊಡ್ಬೇಕು. ಚಿಕ್ಕ ವಯಸ್ಸಿಂದ ಇದನ್ನ ಕೊಟ್ರೆ ಮಕ್ಕಳು ಸ್ಟ್ರಾಂಗ್ ಆಗಿ ಬೆಳಿತಾರೆ. ಸೊ children need adults support in nutrition and keeping them safe. Second, positive caring relationship that are ongoing. It's an important factor in supporting a child's learning. All children need people or at least a person who believe in them and care for them. ಆಯ್ತಾ? ಆ ಮಗುಗೆ 3 ತಿಂಗಳು he should be trusted. ಆ ಮಗುನ ನಾವು ಟ್ರಸ್ಟ್ ಮಾಡಬೇಕು, ನಂಬಬೇಕು. ಸೆಕೆಂಡ್, ಲವ್ ಮಾಡಬೇಕು. ಆ ಮಗು ಅವ್ರು ಲವ್ ಮಾಡ್ತಿದ್ದಾರೆ ಅಂತ ಫೀಲ್ ಆಗ್ಬೇಕು. ಶುಡ್ ಫೀಲ್ ಲವ್ಡ್. ಅವಾಗ ಸಾಕು, ಮಗು ಚೇಂಜ್ ಆಗ್ಬಿಡತ್ತೆ. ಓಕೆ, ಫಸ್ಟ್ ಥಿಂಗ್ ಇಸ್ ಪಾಸಿಟಿವ್ ಕೇರಿಂಗ್. ಸೊ ಚಿಕ್ಕ ಕೆಲಸ ಮಾಡಿದಾಗ, ಅಂದ್ರೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ದೊಡ್ಡ ಮಿಸ್ಟೇಕ್ಸ್ ಮಾಡಿದ್ರೆ ಅಫ್ಕೋರ್ಸ್ ಒಂದು ಸ್ಟೇರಿಂಗ್, ಒಂದು ಹಿಂಗೆ ಅಂತ ಹೇಳ್ಬೋದು. But when the child is really mild, weak, or is ready to learn from us, we need to positively change the child. ಮತ್ತೆ ಪಾಸಿಟಿವ್ ಕೇರಿಂಗ್ ರಿಲೇಶನ್ಶಿಪ್ ಇರಬೇಕು. ಓಕೆ, ಅಂಡ್ ಏನೇ ಮಾಡಕ್ ಹೋದ್ರು ಸಪೋರ್ಟ್ ಮಾಡಬೇಕು. ಲೈಕ್ ಎಕ್ಸಾಂಪಲ್, ದ ಚೈಲ್ಡ್ ವಿಲ್ ಕಮ್, ನಾನು ಸ್ವೀಪ್ ಮಾಡ್ಲಾ, ಶಲ್ ಐ ಸ್ವೀಪ್ ಅಂತ ತಗೊಂಡಾಗ ಟ್ರೈನ್ ದ ಚೈಲ್ಡ್. ಓಕೆ ಚಿನ್ನು, ಐ ಗಿವ್ ಯು ದಿಸ್ ಏರಿಯಾ, ನೀನ್ ಇದನ್ ಮಾಡ್ಕೊಂಬಾ, ನಾನ್ ಬೇರೆದೆಲ್ಲ ಮಾಡ್ತೀನಿ ಅಂತ. ಏನು ಮಾಡ್ಬೇಡ, ನೀನ್ ಗಲೀಜಾಗಿ ಮಾಡ್ತೀಯ, ಅಪ್ಪ ಸ್ವಾಮಿ ನೀನ್ ಮಾಡಿದ್ರೆ ನಂಗೆ ಡಬಲ್ ಕೆಲಸ ಕೊಡ್ತೀಯ, ಏನ್ ಬೇಡ ಕುತ್ಕೋ ಅಂತ ಹೇಳಿದ್ರೆ, ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಒನ್ 3 years ಚೈಲ್ಡ್ ಟು ಡೂ ದ ವರ್ಕ್ ಲೈಕ್ ಅಸ್? ನಾವ್ ಆತರ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಮಮ್ಮಿ ನಾನ್ ಮಾಡ್ತೀನಿ ಅಂತ ಬಂದಾಗ ಅಲೌ ದ ಚೈಲ್ಡ್ ಟು ಡೂ. ಅದಾದ್ಮೇಲೆ ವಿತೌಟ್ ಹಿಸ್ ನೋಟಿಸ್ ನೀವು ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿ. ಅವ್ನ್ ಸ್ವೀಪ್ ಮಾಡಿದ ತಕ್ಷಣ ಅವನ್ ಲೆವೆಲ್ ಅಲ್ಲಿ ಅವ್ನ್ ಸ್ವೀಪ್ ಮಾಡಿರ್ತಾನೆ, ವಾವ್ ವೆರಿ ಗುಡ್ ಮ್ಯಾನ್, ಡೈಲಿ ಹೀಗೆ ಮಾಡು ಅಂತ ಹೇಳಿ. ಡೂ ಯು ಥಿಂಕ್ ದಟ್ ದ ಚೈಲ್ಡ್ ವಿಲ್ ನಾಟ್ ಇಂಪ್ರೂವ್? ಬಟ್ ನಾವು ನೀನ್ ಡಬಲ್ ಕೆಲಸ ಕೊಟ್ಟೆ, ನನಗ್ ತಲೆನೋವಾಯ್ತು ಅಂತ ಹೇಳಿದ್ರೆ, ನೆವರ್ ಎವರ್ ದ ಚೈಲ್ಡ್ ವಿಲ್ ಕಮ್ ಟು ಡೂ ಎನಿ ವರ್ಕ್. ಓಕೆ, ಸೊ ಡೋಂಟ್ ಡಿಸ್ಕರೇಜ್ ದ ಚೈಲ್ಡ್, ಎನ್ಕರೇಜ್ ದ ಚೈಲ್ಡ್. ಓಕೆ, ಬಟ್ ಗಿವ್ ಇನ್ಸ್ಟ್ರಕ್ಷನ್ಸ್. ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರಿ. ಸ್ಕೂಲಲ್ಲೂ ಅಷ್ಟೇ, ಸುಸ್ತಾಗ್ಬಾರ್ದು, ಹೇಳ್ತಾ ಇರ್ಬೇಕು ಮಕ್ಕಳನ್ನ. ಚಿಲ್ಡ್ರನ್ ಸ್ಟ್ಯಾಂಡ್ ಇನ್ ಲೈನ್, ಗಿವ್ ಪ್ರಾಪರ್ ಡೈರೆಕ್ಷನ್, ಪ್ರಾಪರ್ ಇನ್ಸ್ಟ್ರಕ್ಷನ್.
Ella, stand straight, hands back. Come on, do like this. Now, walk straight. I'm observing you. Okay, children? Come on, walk straight. When you are, and you say, I trust you, children. I love you. Okay, come and move. They will do. Adults who appreciate the uniqueness of each child and who respect and respond to the child's feeling, needs and interest. ಆ ಮಕ್ಕಳಿಗೆ ಏನ್ ಬೇಕಪ್ಪ ಅಂದ್ರೆ ಅಡಲ್ಟ್ಸ್ ಅಪ್ರಿಶಿಯೇಟ್ ಮಾಡಬೇಕು ಅವ್ರ ಯುನೀಕ್ನೆಸ್ನ. ಓಕೆ, ಅಪ್ರಿಶಿಯೇಟ್ ಮಾಡಬೇಕು, ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು, ಅವ್ರಿಗೆ ರೆಸ್ಪಾಂಡ್ ಮಾಡಬೇಕು, ಅವ್ರ ಫೀಲಿಂಗ್ಸ್ನ, ಅವ್ನಿಗೆ ಏನ್ ಬೇಕು, ಅವ್ನ್ ಏನ್ ಇಂಟ್ರೆಸ್ಟ್ ಇದೆ ಅದಕ್ಕೆ ನಾವು ಸ್ವಲ್ಪ ಸ್ಪಂದಿಸ್ಬೇಕು. ಯು ಶುಡ್ ರೆಸ್ಪಾಂಡ್ ಟು ದ ಚೈಲ್ಡ್. ಓನ್ಲಿ ದೆನ್ he will feel happy and he'll be encouraged. Like I was telling you, ma, nan drawing madla and takshna, oh, sumne you will waste the papers, you will waste all the crayons. One negative word will cut down all his interest. So let him try, no? You see how good he is. Get him one small crayon box, one paper, pencil kodi. Avanu ಏನು ಮಾಡ್ತಾನೆ ನೋಡಿ. Okay, I remember when my kid was too small, ಅವಾಗ ಮನೆ ಮುಂದೆ ಎಲ್ಲ ನಾವು ನೀರ್ ಹಾಕ್ಬಿಟ್ಟು ಬೆಳಗಿನ ಜಾವ ರಂಗೋಲಿ ಹಾಕ್ತಿದ್ದೆ ನಾನು. ಇವಾಗ ಹಾಕಲ್ಲ. ಅವಾಗ ನೀರ್ ನೀಟಾಗಿ ಹಾಕಿ ರಂಗೋಲಿ ಹಾಕ್ತಿದ್ದೆ. ಡೈಲಿ ನಾನು ರಂಗೋಲಿ ಹಾಕ್ತಿದ್ದೆ. ಸೊ ನನ್ ಮಗು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ UKG ಅವಾಗ ಅವನು ಎದ್ದು ಕೂತ್ಕೊಳ್ಳೋದು. ಒಂದಿನ, ಮಾ ನಾನು ರಂಗೋಲಿ ಹಾಕ್ಲಾ ಅಂದ. ನಾನೇನ್ ಮಾಡಿದೆ, ನಂದು ಒಂದು ಮೇನ್ ಏರಿಯಾ ಇರತ್ತಲ್ವಾ, ಆ ಏರಿಯಾ ಕೂತ್ಕೊಂಡು ಅವನ್ಗೆ ಇನ್ನೊಂದು ಬಾಕ್ಸ್ ಟೈಪ್ ಹಾಕ್ಬಿಟ್ಟು, ಅಮ್ಮು ನೀನು ಇಲ್ಲಿ ರಂಗೋಲಿ ಹಾಕು, ನಾನು ಇಲ್ಲಿ ಹಾಕ್ತೀನಿ ಅಂತ. ಯುನೋ, ಈ ರಂಗೋಲಿ ಹಿಂಗ್ ಬಿಡಿಸೋದ್ರಿಂದ ಇಟ್ ಇಸ್ ಫೈನ್ ಮೋಟಾರ್ ಸ್ಕಿಲ್ ಆಕ್ಟಿವಿಟಿ. ಓಕೆ, ಸೊ ಅವನ್ಗೆ ಗ್ರಿಪ್ ಸಿಗತ್ತೆ, ಫಿಂಗರ್ಸ್ ಸೆನ್ಸಿಟೈಸ್ ಇರೋದ್ರಿಂದ ಬ್ರೈನ್ ಇದಾಗತ್ತೆ. ಆಕ್ಟಿವಿಟಿ, ಒಳ್ಳೆ ಆಕ್ಟಿವಿಟಿ ಅದು, ಫೈನ್ ಮೋಟಾರ್ ಸ್ಕಿಲ್ ಆಕ್ಟಿವಿಟಿ. ಸೊ ನಾನೇನ್ ಮಾಡ್ತಿದ್ದೆ, ಅವನ್ಗೂ ಒಂದು ಕಪ್ಪಲ್ಲಿ ರಂಗೋಲಿ ಪೌಡರ್ ಹಾಕಿ ಐ ಯೂಸ್ ಟು ಗಿವ್ ಹಿಮ್ ಅಂಡ್ ಟೆಲ್ ಹಿಮ್, ಯು ಡೂ ಇನ್ ದಿಸ್ ಏರಿಯಾ, ಐ ವಿಲ್ ಡೂ ಇನ್ ದಿಸ್ ಏರಿಯಾ. ಅಂಡ್ ಯು ನೋ, ಯು ಕಾಂಟ್ ಕಂಪೇರ್ ಮೈ ರಂಗೋಲಿ ವಿತ್ ಹಿಮ್. ಅವನ್ ರಂಗೋಲಿನ, ಆಹಾ, ಇಟ್ ರಿಯಲಿ ಒಂದು 4 years ಮಗು ಏನ್ ರಂಗೋಲಿ ಹಾಕುತ್ತೆ ಹೇಳಿ? ಅದಕ್ ಬರೋ ಅಂತ ಅಂತ ಏನೋ ಒಂದು ಸ್ಕ್ರಿಬ್ಲಿಂಗ್ ಮಾಡಿರುತ್ತೆ. ಸೊ ಅವನ್ ಹಾಕ್ತಾ, ಬಟ್ he is doing some activity. Fine motor skills develop ಆಗ್ತಿದೆ ಅಲ್ಲಿ. And he's having that interest of doing something. And he's learning. Who knows, ಒಳ್ಳೆ ಆರ್ಕಿಟೆಕ್ಟ್ ಆಗ್ತಾನೆ, ಡಿಸೈನರ್ ಆಗ್ತಾನೆ, ಏನಾಗ್ಬೋದು ಗೊತ್ತಿಲ್ಲ. ಲೆಟ್ ಹಿಮ್ ಡೂ. ನನ್ ಮಗಳಾದ್ರೆ ಹಾಕಲ್ಲ ಮ್ಯಾಮ್, ಎಲ್ಲ ಕೆಡಿಸ್ಬಿಡ್ತಾಳೆ ಮ್ಯಾಮ್. ಮನೆ ಮುಂದೆ ಡೈಲಿ ಹಾಕ್ತೀನಿ, ಎಲ್ಲಾ ಕೆಡಿಸ್ಬಿಡ್ತಾಳೆ, ಬಿಡ್ತಾಳೆ. ಅಯ್ಯೋ ರಾಮ. ಕೊಡಿ ಒಂದ್ಸತಿ, ನಾನು ಹಾಕ್ದಂಗ್ ಹಾಕು, ಹೇಳ್ತಾ ಇರಿ, ಕೇಳ್ತಾರೆ. ಹ್ಯಾವ್ ಪೇಷನ್ಸ್. ನನಗೆ ಗೊತ್ತಿರೋದೆಲ್ಲ ಒಂದೇ ಮಂತ್ರ, ಪೇರೆಂಟ್ಸ್ ಶುಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಎಲ್ಲಾ ಮಕ್ಕಳು ಕೇಳಲ್ಲ, ಮಾತ್ ಕೇಳಲ್ಲ, ನಿಧಾನವಾಗಿ ಕೇಳ್ತಾರೆ. ಯು ಕೀಪ್ ಟ್ರೈಯಿಂಗ್ ಅಷ್ಟೇ. ಸೊ ನಮ್ಗೆ ಅಳು ಬಂದ್ಬಿಡುತ್ತೆ ಮ್ಯಾಮ್, ಅಳುವೇ ಬಂದ್ಬಿಡುತ್ತೆ. 10 times ಹೇಳಿದ್ರು ಕೇಳಲಿಲ್ಲ ಅಂದ್ರೆ, ಅಪ್ಪ ಹೇಗಪ್ಪ, ನಮ್ ಮಗು ಒಂದೇನಾ ಹಿಂಗೆ? ಎಲ್ಲಾ ಮಕ್ಳು ಕಲಿತಾರಲ್ವಾ, ಕೇಳ್ತಾರಲ್ವಾ, ನನ್ ಮಗು ಒಂದೇನಾ ಹೀಗೆ ಅಂತ ನೋವಾಗುತ್ತೆ ಮ್ಯಾಮ್. ಇಲ್ಲ, ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತುಂಬಾ ಚೇಂಜ್ ಆಗ್ತಾರೆ. ನೀವು ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳಿ, ಪಾಸಿಟಿವ್ ರೀತಿಯಲ್ಲಿ ಎತ್ಕೊಂಡು ಹೋಗಿ, ಖಂಡಿತ ಪಾಸಿಟಿವ್ ಆಗಿ ಬರುತ್ತೆ. ಸೊ ನನ್ ಮಗು ಹಾಕ್ದಾಗ ಅಲ್ಲಿ ಹೋಗ್ ಬರೋ ಜನ ಎಲ್ಲಾನು, ಮೇಡಮ್ ಅವ್ರೆ ರಂಗೋಲಿ ಪೌಡರ್ ವೇಸ್ಟ್, ತುಂಬಾ ವೇಸ್ಟ್ ಮಾಡ್ತಾ ಇದ್ದೀರಾ, ಏನಿದು ಮಗು ಏನೇನೋ ಮಾಡ್ತಿದೆ ಅನ್ನೋರು. ನಾನ್ ನಗ್ತಾ ಹೇಳ್ತಿದ್ದೆ, ಏನ್ ಪರವಾಗಿಲ್ಲ ಬಿಡಿ, ಅವನೇನೋ ಮಾಡ್ತಾ ಇದ್ದಾನೆ, ಮಾಡ್ಲಿ ಅಂತ. ಸೊ I left him. See, today really he has developed into a very good, ನಿಜ ಅವನು ತುಂಬಾ ಚೆನ್ನಾಗಿ ಡ್ರಾಯಿಂಗ್ಸ್ ಮಾಡ್ತಾನೆ. When you come to the class, I will show you. ತುಂಬಾ ಚೆನ್ನಾಗಿ ಡ್ರಾಯಿಂಗ್ಸ್ ಮಾಡ್ತಾನೆ, ಪೇಂಟಿಂಗ್ಸ್ ಮಾಡ್ತಾನೆ. Very good artist now. Okay, so we don't know how they will develop, in what way they will develop, we don't know. Just understand their feelings, understand their interest. Okay, ಅವ್ರಿಗೆ ಅದನ್ನ ಸಪ್ಲೈ ಮಾಡಿ. Then after when he was in 4th or 5th standard, ಮಾ ನಾನು ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ಬೇಕು ಮಾ, ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ. ಸರಿ ಆಯ್ತು ಹೋಗು ಅಂತ ಕಳ್ಸಿದ್ರೆ, ಒಂದ್ ವಾರ ಹೋಗ್ಬಿಟ್ಟು, ಅಮ್ಮ ಹಿಂಗ್ ಇಂಟ್ರೆಸ್ಟ್ ಇಲ್ಲಮ್ಮ ಅಂದ. ಆಯ್ತು ಬಿಟ್ಬಿಡು.
ಸೊ ಒಂದ್ಸತಿ ಟ್ರಯಲ್ ಎರರ್, ಬಟ್ ವಾಟ್ ಐ ಫೌಂಡ್ ಇಸ್ he was very intelligent. ಸ್ಟಡೀಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಿತ್ತು, ವೆರಿ ಗುಡ್ ಅಟ್ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲಾದ್ರಲ್ಲೂ ಫಸ್ಟ್. Then in later years, I came to know he's very good in guitar, piano, flute, painting. So ಮಾಡ್ಕೊಂಡ್ ಬಂದ, ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗು ಬೆಳ್ದ. ಅಂಡ್ ಅವನ್ ಏನೆಲ್ಲ ಕಲಿತೀನಿ ಅನ್ನ ಎಲ್ಲದಕ್ಕೂ ನಾನು ಸೇರಿಸ್ತಾ ಇದ್ದೆ. ಅಂಡ್ ವೆನ್ ಹಿ ಸೆಡ್ ದಟ್ ಇದ್ ನನ್ಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ, ಸಾಕಾಗ್ತಾ ಇದೆ, ಐ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್ ಒನ್, ಐ ಗೇವ್ ಹಿಮ್ ದಟ್ ಆಪರ್ಚುನಿಟಿ ಆಲ್ಸೋ. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ಮಾನಿಟರಿಂಗ್ ಅವ್ನ್ ಯಾವ್ದ್ರಲ್ಲಿ ಹೆಂಗ್ ಬೆಳೀತಾ ಇದ್ದಾನೆ ಅಂತ. ಸೊ ನನ್ ಫೋಕಸ್ ಎಲ್ಲ ಓಕೆ, ಅವ್ನ್ ಚೆನ್ನಾಗಿ ಓದ್ತಾ ಇದ್ದಾನೆ ಆಯ್ತು ಅಂತ. ಸ್ಪೋರ್ಟ್ಸ್ ಅಲ್ಲಿ ಆಗ್ತಾ ಇರ್ಲಿಲ್ಲ. ಓಡಪ್ಪ ಅಂತ ಹೇಳಿದ್ರೆ ಓಡ್ತಾ ಇರ್ತಾನೆ, ಯಾರಾದ್ರೂ ಪಕ್ಕ ಬಂದ್ರೆ ಯು ರನ್ ಅಂತ ಅವನ್ನೆಲ್ಲ ಕಳಿಸ್ಬಿಟ್ಟು ಇವನ್ ಹಿಂದೆ ನಿಧಾನವಾಗಿ ಓಡ್ಕೊಂಡು ಹೋಗ್ತಿದ್ದ. ಸ್ಪೋರ್ಟ್ಸ್ ಅಲ್ಲಿ ಯಾವತ್ತು ಏನು ಇಂಟ್ರೆಸ್ಟ್ ತೋರ್ಸಿಲ್ಲ ಹಾಗೆ. ಬಟ್ ಟುಡೇ ಈಸ್ ಇನ್ ಅ ವೆರಿ ಗುಡ್ ಪೊಸಿಷನ್, ವೆರಿ ನೈಸ್. We should only have patience and then just keep thinking. ಅಂದ್ರೆ ಮೋಟಿವೇಟ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಗೊತ್ತಿಲ್ಲ ಯಾವ ಸ್ಟೇಜ್ ಅಲ್ಲಿ ಯಾವ ತರ ಅವ್ರು ಟರ್ನ್ ಆಗ್ತಾರೆ, ಯಾವ್ದನ್ನ ಹಿಡ್ಕೋತಾರೆ, ಯಾವ್ದ್ರಲ್ಲಿ ಮುಂದ್ ಹೋಗ್ತಾರೆ ಅಂತ. ನಾನ್ ಪ್ರತಿಯೊಂದಕ್ಕೂ ಏನ್ ಮಗ್ನೆ ಸೇರ್ತೀಯಾ ಬಿಟ್ಬಿಡ್ತೀಯಾ ಅನ್ಕೊಂಡಿದ್ದಿದ್ರೆ ಅವ್ನ್ ಧೈರ್ಯ ಮಾಡಿ ಹೊಸದ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇರ್ಲಿಲ್ವೇನೋ. ಅಯ್ಯೋ ಯಾವಾಗ್ಲೂ ಬೈತಾ ಇರ್ತಾರೆ, ನಾನೇನು ಟ್ರೈ ಮಾಡಲ್ಲ ಅನ್ನೋ ಫೀಲಿಂಗ್ ಬಂದ್ಬಿಡತ್ತೆ ಮಕ್ಳಿಗೆ. ಸೊ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಹಾಗೆ, ಓಕೆನಾ? ದೆನ್ people who help them controlling their behavior and teach about the right behavior. ಅಂದ್ರೆ ಅವ್ರ ಮಕ್ಕಳಿಗೆ ಏನ್ ಗೊತ್ತಾ, ರೈಟ್ ಯಾವ್ದು ರಾಂಗ್ ಯಾವ್ದು ಅಂತ ಹೇಳೋ ಅಡಲ್ಟ್ಸ್ ಬೇಕು. ನಿಜವಾಗ್ಲೂ ಈ ಮಾತು ತಗೊಳ್ಳಿ. ಯಾವಾಗ್ಲೂ ಪ್ಯಾಂಪರ್ ಮಾಡೋ ಅಪ್ಪ ಅಮ್ಮ ಬೇಡ, ಯಾವಾಗ್ಲೂ ಬೈಯೋ ಪೇರೆಂಟ್ಸ್ ಬೇಡ. ಬೈಯೋ ಟೈಮಲ್ಲಿ ಬೈಬೇಕು, ಪ್ರೀತಿ ಮಾಡೋ ಟೈಮಲ್ಲಿ ಪ್ರೀತಿಸ್ಬೇಕು. ಅದೇ ತರನ ಅಲ್ವಾ ನಾವು ಫ್ರೆಂಡ್ಸ್ ಹಾಗೆ ಇರ್ಬೇಕು. ಫ್ರೆಂಡ್ ಇಸ್ ಒನ್ ಹೂ ವಿಲ್ ಕರೆಕ್ಟ್ ದ ಫ್ರೆಂಡ್ ವೆನ್ ಹಿಸ್ ಫ್ರೆಂಡ್ ಇಸ್ ಡೂಯಿಂಗ್ ರಾಂಗ್. ಸುಮ್ನೆ ಅವನೇನ್ ಅನ್ಕೊಂಡ್ಬಿಡ್ತಾನ ನನಗೆ ಯಾಕೆ ಅನ್ನೋರು ಗುಡ್ ಫ್ರೆಂಡ್ಸ್ ಅಲ್ಲ. ಅದೇ ತರ ಈಗ ಕರೆಕ್ಟ್ ಮಾಡಕ್ ಹೋದ್ರೆ ನಮ್ಮನ್ನೇ ಬ್ಯಾಡ್ ಮಾಡ್ಬಿಡ್ತಾರೆ ಮ್ಯಾಮ್. ನಮ್ಮನ್ನೇ ಬ್ಯಾಡ್ ಅಂತ ಅನ್ಕೊಂಡು ದೂರ ಹೊರಟೋಗ್ತಾರೆ. ನೀನ್ ಯಾರು ನನ್ಗೆ ಹೇಳಕ್ಕೆ? ಅದೇ ತರ ಒಬ್ಬನ ದೂರ ಮಾಡ್ಕೊಂಡೆ ಮ್ಯಾಮ್. ಅದೇ ತರ ಹೇಳಿ ಅವ್ರು ಒಂದ್ ಟೈಮ್ ಬರುತ್ತೆ, ಅರ್ಥ ಮಾಡ್ಕೋತಾರೆ. ಅಮ್ಮ ಇದು ತಪ್ಪು ನೀನ್ ಮಾಡ್ತಾ ಇರೋದು, ಐ ಥಿಂಕ್ ದಿಸ್ ಇಸ್ ನಾಟ್ ಕರೆಕ್ಟ್ ಅಮ್ಮ, ಚೇಂಜ್ ಇಟ್ ಅಂತ ಹೇಳಿ ಅವ್ರ ಅರ್ಥ ಮಾಡ್ಕೊಂಡ್ರೆ ದೇ ವಿಲ್ ಬಿಕಮ್ ಯುವರ್ ಗುಡ್ ಫ್ರೆಂಡ್. ಇಲ್ಲ ಅಂದ್ರೆ ದೇ ಆರ್ ನಾಟ್ ವರ್ತ್ ಟು ಬಿ ಅ ಫ್ರೆಂಡ್. ಅಷ್ಟೇ, ಬಿಟ್ಬಿಡಿ. ಈವನ್ ಚಿಲ್ಡ್ರನ್, ಮಕ್ಕಳಿಗೂ ಅಷ್ಟೇ. ಪ್ಯಾಂಪರ್ ಮಾಡ್ಕೊಂಡು ಹಾಳು ಮಾಡೋ ಪೇರೆಂಟ್ಸ್ ಬೇಡ. ಅವ್ರ ದೊಡ್ಡವ್ರ ಆದ್ಮೇಲೆ ಅವರೇ ಹೇಳ್ತಾರೆ, ದೇ ವಿಲ್ ಟೆಲ್ ಮಾ ವೈ ಯು ಡಿಂಟ್ ಕಂಟ್ರೋಲ್ ಮೀ ಮಾ, ವೈ ಯು ಡಿಂಟ್ ಟೀಚ್ ಮೀ ಮಾ, ವಾಟ್ ವೇರ್ ಯು ಡೂಯಿಂಗ್ ಮಾ ವೆನ್ ಐ ವಾಸ್ ಡೂಯಿಂಗ್ ಮಿಸ್ಟೇಕ್. So that words the child should not tell. In the beginning it might be painful, but please don't pamper, don't spoil them, and control their behaviors. Be strict with them where it is required, and be lenient or be encouraging where it is required anta. So ange children to be actively involved in meaningful experiences. Aur pratiyondu opportunities kodi, give them good opportunities to explore the world and to experience the world. Surrounding which provide them, give them the surrounding which gives them books to look, to reach. ಅಂದ್ರೆ ಒಳ್ಳೆ ಎನ್ವೈರನ್ಮೆಂಟ್ ಕೊಡಿ. ನಾನು ಅವಾಗ್ಲೇ ಹೇಳ್ತಿದ್ದೆ, ಅಪ್ಪ ಅಮ್ಮ ಜಗಳ ಮಾಡ್ಕೊಂಡಿದ್ದೋಗೋದು, ಮಗುನ ಮರ್ತ್ ಹೋಗೋದು, ಹಿಂಗೆಲ್ಲ ಮಾಡಬಾರ್ದು. ನಮ್ ಏನ್ ಜಗಳ ಇದೆಯೋ ಆಮೇಲೆ ಇಟ್ಕೋಬೇಕು, ನಾಟ್ ಇನ್ ಫ್ರಂಟ್ ಆಫ್ ಕಿಡ್. ಅಂಡ್ ಪ್ಯಾರೆಂಟ್ಸ್ ಶುಡ್ ನಾಟ್ ಬ್ಲೇಮ್ ಈಚ್ ಅದರ್. ಚಿಲ್ಡ್ರನ್ can't bear all those things. ಅಪ್ಪ ಅಮ್ಮ ಯಾವಾಗ್ಲೂ ಜಗಳ ಮಾಡ್ತಾ ಇದ್ರೆ ಅವ್ರ ಖುಷಿ ಅನ್ಸತ್ತಾ? ಇಲ್ಲ. ಏನಾದ್ರೂ ಕಲಿತಾರಾ? ಇಲ್ಲ. ಇನ್ಸ್ಟೆಡ್ ದಿಲ್ ಬಿ ಗೋಯಿಂಗ್ ಡೌನ್. ಹಾರ್ಟ್ ಅಲ್ಲಿ ಏನೇನೋ ಕೆಟ್ಟ ಮೆಮೊರೀಸ್ ಮೈಂಡ್ ಅಲ್ಲಿ ಇಟ್ಕೊಂಡು ಒಳ್ಳೆ ಡೆವಲಪ್ಮೆಂಟ್ ಆಗಲ್ಲ. ಚಿಲ್ಡ್ರನ್ ಆಲ್ವೇಸ್ ನೀಡ್ ಗುಡ್ ಪೇರೆಂಟ್ಸ್ who will encourage them, support them, give them good environment, and who keeps telling good stories to them, and who listens to them. ಅವ್ರ ಏನಾದ್ರು ಹೇಳ್ಬೇಕಾದ್ರೆ ಕೇಳಿಸ್ಕೋಬೇಕು ನಾವುನು. ಆ ಮಗ್ನೆ ಏನ್ ಮಗ್ನೆ, ಹೌದಾ, ಓಕೆ, ಇದು ಕರೆಕ್ಟು, ಆದ್ರೆ ಇದು ರಾಂಗ್ ಅನ್ಸತ್ತೆ ಅಂತ ಎರಡೂ ಅವ್ರಿಗೆ ಹೇಳ್ಬೇಕು. ಅವ್ರು ಮಾತಾಡೋದು ಕೂಡ ಕೇಳಿಸ್ಕೋಬೇಕು.
ನಿಂದು ಇದೇ ಗೋಳಾಗೋಯ್ತು, ಯಾವಾಗ್ಲೂ ಬಡ್ಕೋತಾ ಇರ್ತೀಯ, ಸುಮ್ನೆ ಇರಮ್ಮ ನೀನು, ಎಷ್ಟು ಮಾತಾಡ್ತೀಯ ನೀನು, ಆತರ ಶುಡ್ ನಾಟ್ ಡಿಸ್ಕರೇಜ್. ಲಿಸನ್ ಟು ದೆಮ್ ಕೇರ್ಫುಲಿ, ಲಿಸನ್ ಟು ದೆಮ್ ಪೇಷನ್ಸ್ಲಿ. ಅಂಡ್ ಅವ್ರು ತುಂಬಾ ಮಾತಾಡ್ತಾ ಇದಾರಂತೆ, ನಿಧಾನವಾಗಿ ಹೇಳಿ, ಓಕೆಮಾ ಐ ಗಿವ್ ಯು 3 minutes ಟೈಮ್, ಅದ್ರಲ್ಲಿ ಮುಗಿಸ್ಬೇಕು, ಆಫ್ಟರ್ ದಟ್ ಐ ವಿಲ್ ಡೂ ದಿಸ್ ವರ್ಕ್, ಓಕೆನಾ ಅಂತ ಒಂಥರ ಅಗ್ರಿಮೆಂಟ್ ತರ ಮಾಡ್ಕೊಂಡು ನಿಜವಾಗ್ಲೂ becoming parents is very easy, but raising them is very difficult. ಎಸ್ ಮ್ಯಾಮ್. ತುಂಬಾ ಪೇಷನ್ಸ್ ಇಂದ ಮಕ್ಕಳನ್ನ ಬೆಳೆಸ್ಬೇಕು. ಅಂಡ್ ದೆನ್ ಪೀಪಲ್ ಹೂ ಪ್ರೊವೈಡ್ ಆಪರ್ಚುನಿಟೀಸ್ ಟು ದೆಮ್, ಸಿ ಅವ್ರಿಗೆ ಜನ ಯಾರು ಆಪರ್ಚುನಿಟೀಸ್ ಕೊಡ್ತಾರೆ, ಹೂ ವಿಲ್ ಬಿಲ್ಡ್ ಅ ಗುಡ್ ರಿಲೇಶನ್ಶಿಪ್ ವಿತ್ ದೆಮ್, ಅಂತ ಜನ ಬೇಕು. ದೆನ್ ಪೀಪಲ್ ಹೂ ಪ್ರೊವೈಡ್ ದೆಮ್ ಗ್ರೂಪ್ ಎಕ್ಸ್ಪೀರಿಯನ್ಸ್ ಬೈ ಎನ್ರೋಲಿಂಗ್ ದೆಮ್ ಇನ್ ಪ್ಲೇ ಗ್ರೌಂಡ್, child care or occasional care center or family day care home. ಅಂದ್ರೆ ಎನಿ ಸ್ಕೂಲ್, ಎನಿ ಆರ್ಗನೈಸೇಷನ್, ಫ್ರೆಂಡ್ಸ್, ನೇಬರ್ಸ್, ಇವರೆಲ್ಲಾನು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳೋ ಅಂತ ಜನ ಬೇಕು ಇವ್ರಿಗೆ. ನೆಗೆಟಿವ್ ಎಲ್ಲೂ ಬೇಡ ಮಕ್ಕಳಿಗೆ. ದೇ ಡೋಂಟ್ ವಾಂಟ್ ಆಲ್ ದೋಸ್ ಥಿಂಗ್ಸ್. ಆಲ್ವೇಸ್ ದೇ ವಾಂಟ್ ಟು ಲರ್ನ್ ನ್ಯೂ ಥಿಂಗ್ಸ್, ಲರ್ನ್ ಆರ್ ಬಿ ಇನ್ ಅ ಪಾಸಿಟಿವ್ ಎನ್ವೈರನ್ಮೆಂಟ್. ಅದಕ್ಕೆ ಅಡಲ್ಟ್ಸ್ ಅನ್ನೋರು ಹೆಲ್ಪ್ ಮಾಡಿದ್ರೆ ಚಿಲ್ಡ್ರನ್ ವಿಲ್ ಗ್ರೋ ಇನ್ ಟು ದಿ ಬೆಸ್ಟ್ ಹ್ಯೂಮನ್ ಬೀಯಿಂಗ್ಸ್. ಇಸ್ ದಟ್ ಕ್ಲಿಯರ್? ಯಾ ಮ್ಯಾಮ್, ಐ ಹ್ಯಾವ್ ಒನ್ ಕ್ವಶನ್ ಮ್ಯಾಮ್. ಹಾ, ನನ್ ಮಗಳು ಮನೇಲಿ ಯಾಕೆ ಇವಾಗ ರಂಗೋಲಿ ಹಾಕ್ತಿದ್ರೆ ಎಲ್ಲ ಸ್ಪ್ರೆಡ್ ಮಾಡಿ ಕೆಡಿಸ್ತಾಳೆ ಅಲ್ವಾ ಮ್ಯಾಮ್? ಕೇಳಿದ್ರೆ ಯಾಕಮ್ಮ ಈ ತರ ಮಾಡ್ತೀಯಾ, ಇಷ್ಟು ಸಲ ಹೇಳ್ತೀನಲ್ವಾ ನಾನು, ಅದೇ ಮಾಡ್ತೀಯ, ನೀನ್ ಯಾಕೆ ಹಾಕದೆ, ನಾನು ಅದಕ್ಕೆ ಕೆಡಿಸಿದ್ದು, ನೀನ್ ಹಾಕ್ಬೇಡ, ನಾನ್ ಕೆಡ್ಸಲ್ಲ, ಹಾಕ್ತೀಯ ನಾನ್ ಕೆಡಿಸ್ತೀನಿ ಅಂತ ಕ್ವಶನ್ ಮಾಡ್ತಾಳ ಮ್ಯಾಮ್ ನನಗೆ. ಒಂದೆರಡು ದಿನ ಹಾಕ್ದಿರ ಇರಿ ನೋಡೋಣ. ಮತ್ತೆ ಕ್ರೀಮ್ಸ್ ಏನಾದ್ರು ಕೆಳಗಡೆ ಇಟ್ಟಿದ್ರೆ ಎಲ್ಲ ಹಾಳ್ ಮಾಡ್ಬಿಡ್ತಾಳೆ ಮ್ಯಾಮ್. ಪೌಡ್ರು ಏನಾದ್ರು ವಿಂಡೋ ಅಲ್ಲಿ ಇಟ್ಟಿದ್ರೆ, ಯಾಕೆ ಅದನ್ನೆಲ್ಲ ಗಲೀಜ್ ಮಾಡಿ, ನೀನ್ ಯಾಕಲ್ಲಿಟ್ಟೆ ನಾನು ಅದಕ್ಕೆ, ಅದು ಅವ್ರಪ್ಪ ಒಂದ್ಸಲಿ ಅಂದಿದ್ದಾರೆ ಮ್ಯಾಮ್, ಅದನ್ನ ಕೇಳಿಸ್ಕೊಂಡು ಅವ್ರಪ್ಪ ನನ್ಗ ಅಂದಿದ್ದಾರೆ ಒಂದ್ಸಲಿ, ನೀನ್ ಯಾಕೆ ಅಲ್ಲಿಡ್ತೀಯ ಮಗು, ಅದಕ್ಕೆ ಆತರ ಮಾಡೋದು ಅಂತ. ಅದನ್ನ ತಲೆಗೆ ಹಾಕೊಂಡು